ನಮಸ್ಕಾರ. ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಪ್ರಕಟವಾದ ಬಳಿಕ ಹಾಸನದಲ್ಲಿ ವಕೀಲರು ಹಾಗೂ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಜಿ ದೇವರಾಜೇಗೌಡರು ಸುದ್ದಿಗೋಷ್ಠಿಯನ್ನ ನಡೆಸಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯ ಫಲಿತಾಂಶವು ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಸಂದೇಶವನ್ನ ನೀಡಿದೆ ಎಂದು ತಿಳಿಸಿದ ಅವರು, ಪಕ್ಷಗಳ ತಂತ್ರಗಾರಿಕೆ, ಶಾಸಕರ ಮತದಾನದ ನಡೆ ಹಾಗೂ ಫಲಿತಾಂಶದ ರಾಜಕೀಯ ಪರಿಣಾಮಗಳ ಹಾಗೂ ರಾಜಕೀಯ ಕುತಂತ್ರದಿಂದ ಅಡ್ಡ ಮತದಾನವಾಗಿ ಪಕ್ಷಕ್ಕೆ ಮುಜುಗರವಾಗಲು ಕಾರಣವಾಗಿರುವ ಬಗ್ಗೆ ಮಾತನಾಡಿದ್ದಾರೆ. ಜಿ ದೇವರಾಜೇಗೌಡರು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ನಡೆಯುವುದು ಅಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ಪಕ್ಷದ ನಾಯಕರುಗಳ ನಡೆಯ ಬಗ್ಗೆ ಟೀಕೆ ವ್ಯಕ್ತಪಡಿಸಿದ ಅವರು, ಪರಿಷತ್ ಚುನಾವಣೆ ಪಕ್ಷಗಳ ಸಂಘಟನಾ ಶಕ್ತಿ ಮತ್ತು ನಾಯಕತ್ವದ ಮೇಲಿನ ಕೊರತೆಯನ್ನ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ನಾನು ಕೆಲವು ದಿವಸಗಳ ನಂತರ ಪತ್ರಿಕಾಗೋಷ್ಠಿಯನ್ನು ಅನಿವಾರ್ಯವಾಗಿ ಕರೆಯುವ ಪರಿಸ್ಥಿತಿ ಬಂದಿದೆ. ಬಹಳ ಪ್ರಮುಖವಾಗಿ ನಾನು ಒಂದು ರಾಷ್ಟ್ರೀಯ ಪಕ್ಷವಾದಂಥ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಪಕ್ಷ ನಮ್ಮ ಮೇಲೆ ವಿಶ್ವಾಸ, ನಂಬಿಕೆ ಮತ್ತು ನಾಯಕತ್ವದ ಜವಾಬ್ದಾರಿಯನ್ನು ಕೊಟ್ಟು ನಮ್ಮನ್ನು ಒಣೇಶ್ ವಿಧಾನಸಭಾ ಕ್ಷೇತ್ರದ ರಾಷ್ಟ್ರೀಯ ಪಕ್ಷದ ಒಬ್ಬ ಸದಸ್ಯನಾಗಿ ಗುರುತಿಸಿ ನನ್ನನ್ನು ಚುನಾವಣೆಯಲ್ಲಿ ಟಿಕೆಟನ್ನು ಕೂಡ ಕೊಡ್ತೇನೆ. ನನಗೆ ಅಲ್ಲಿ ನಾನು ಅಭ್ಯರ್ಥಿಯಾಗಿ ಭಾಳ ಪ್ರಮುಖವಾಗಿ ನಮ್ಮ ಪಕ್ಷ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಮತ್ತು ಸೈದ್ಧಾಂತಿಕ ಅಡಿಯಲ್ಲಿ ಇರುವಂಥ ಪಕ್ಷ. ಕೆಲವರಿಗೆಲ್ಲ ಭಾಳ ಗೊಂದಲಮಯ ಏನು ಅಂತಂದರೆ, ಬಿ ಜೆ ಪಿ ಒಂದು ರಾಜಕೀಯ ಪಕ್ಷ, ಅದು ಅವ್ರಿಗೂ ಮತ್ತು ಬೇರೆ ಸಂಘ ಪರಿವಾರ ಅವ್ರಿಗೆ ಯಾರಿಗೂ ಸಂಬಂಧ ಇರೋದಿಲ್ಲ, ಅದು ಮಾತಾಡೋಂಥ ತಗೊಳ್ಳೋಂಥ ತೀರ್ಮಾನವೇ ಬೇರೆ ಬೇರೆ ಇರ್ತಾರೆ ಅಂತೇಳಿ ಭಾಳ ಪ್ರಮುಖವಾಗಿ ರಾಜ್ಯದ ಜನತೆಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಭಾರತೀಯ ಜನತಾ ಪಕ್ಷ ಬೇಸ್ ಏನು ಅಂತಂದರೆ, ನಮ್ಮ ಸಂಘ ಪರಿವಾರದ ಜನಸಂಘದಿಂದ ಬಂದಂಥ ಒಂದು ಕೂಸು ನಮ್ಮದು ಭಾರತೀಯ ಜನತಾ ಪಕ್ಷ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ನಿರ್ಮಾಣ ಆಯಿತು, ಆ ಸಂಘದ ಹಲವಾರು ರೀತಿಯ ಕಾರ್ಯಚಟುವಟಿಕೆಯಲ್ಲಿ ರಾಜಕೀಯವಾಗಿ ಕೂಡ ಒಂದು ಅಂಗವನ್ನು ಪ್ರಾರಂಭಿಸಿದರು. ಅದು ಜನಸಂಘ ಇದ್ದಂಥ ಸಂದರ್ಭದಲ್ಲಿ ಅದು ಭಾರತೀಯ ಜನತಾ ಪಕ್ಷನ ರಚನೆ ಆಯಿತು. ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಟಿಕೆಟನ್ನು ತಗೋಬೇಕಂದ್ರೂ ಕೂಡ ಅವನಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂತಂದ್ರೂ ಕೂಡ ಅಲ್ಲಿ ಅದಕ್ಕೆ ತಂದೆ ಸ್ಥಾನದಲ್ಲಿ ಇರುವಂಥವರು RSS ಅಂದರೆ ಅಲ್ಲಿಯ ನಾಯಕರುಗಳು, ಅಲ್ಲಿಯ ಪದಾಧಿಕಾರಿಗಳು, ಸಂಘ ಪರಿವಾರದ ಪ್ರಮುಖರು, ಅವರ ಜವಾಬ್ದಾರಿನ ಅಂತಿಮ ತೀರ್ಮಾನವಾಗಿರ್ತದೆ. ಅಲ್ಲಿ ಯಾವುದೇ ನಾವು ಶಾಸಕರಾಗಬೇಕು ಅಂದರೂ ಕೂಡ ಸಂಘ ಪರಿವಾರದಿಂದ ಸೂಚನೆ ಬಂದರೆ ಮಾತ್ರ ನಾವು ನಾಮಿನೇಷನ್ ಫೈಲ್ ಮಾಡೋಕ್ಕಾಗೋದು. ಮತ್ತು ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಕೂಡ ನಮ್ಮ ಪಕ್ಷದಲ್ಲಿ ಒಂದು ತತ್ವ ಸಿದ್ಧಾಂತ ಇದೆ, ಅದು ಮೇಲೆ ಹೈಕಮಾಂಡಿಂದ ಬಂದಂಥ ನಮ್ಗೆ ಹೈಕಮಾಂಡು RSS. ಕೆಲವರೆಲ್ಲ ಬೇರೆ ಬೇರೆ ರೀತಿ ವರ್ಣನೆಯನ್ನು ಮಾಡ್ಕೋತಾ ಇದ್ದಾರೆ. ಅಲ್ಲಿ ನಾವು ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಯಾರ್ಯಾರಿಗೆ ಕ್ಯಾಂಡಿಡೇಟ್ ಹಾಕ್ಬೇಕು ಅಂತಂದ್ರೆ ಕೂಡ ಅಲ್ಲಿ ನಮ್ಮ ಹೈಕಮಾಂಡು, ಪಕ್ಷದ ಹೈಕಮಾಂಡು ಮತ್ತು RSS ಪ್ರಮುಖರು ಕುಂತು ಸಮಾಲೋಚನೆ ನಡೆಸಿ ಯಾರಿಗೆ ಯೋಗ್ಯತೆ ಇದೆ, ಯಾರನ್ನು ಹಾಕಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅಲ್ಲಿ ಅದು ಪಕ್ಷದ ಚೌಕಟ್ಟು ಮತ್ತು RSS ಚೌಕಟ್ಟಲ್ಲಿರುವಂಥ ಒಂದು ವಿಚಾರಗಳಿವೆ. ಭಾಳ ಪ್ರಮುಖವಾಗಿ ಚುನಾವಣೆಗೆ ಸ್ಪರ್ಧಿಸುವಂಥ ವ್ಯಕ್ತಿಗಳನ್ನು ಯಾರನ್ನ ಹಾಕಬೇಕು ಅಂತ ತೀರ್ಮಾನ ಮಾಡಬೇಕಾಗಿದ್ದು ರಾಜ್ಯದ ರಾಜಕೀಯದಲ್ಲಿ ಭಾಳ ಜವಾಬ್ದಾರಿ ಹೊತ್ತಿರುವಂಥ ರಾಜ್ಯಾಧ್ಯಕ್ಷರ ಜವಾಬ್ದಾರಿ ಆಗಿರ್ತದೆ. ಅಲ್ಲಿ ಇಂಥ ವ್ಯಕ್ತಿಯನ್ನು ನಾವು ಹಾಕಿದರೆ ನಾವು ಗೆಲ್ಲಿಸ್ಕೋಬೋದು. ನಾವಲ್ಲಿ ನಮ್ಮ ಪಕ್ಷದಲ್ಲಿ ನಮ್ಮ ಗೆದ್ದಿರುವಂಥ ಮತದಾರರು ಅಂದರೆ MLAಗಳಾಗಿರ್ಬೋದು, ಇನ್ನಿತರ ಮತದಾನ ಮಾಡಲಿಕ್ಕೆ ಅಧಿಕಾರ ಇರುವಂಥವ್ರು ಯಾರಂದರೆ ಪಟ್ಟಿಯನ್ನು ಕೊಟ್ಟರೆ ಅವರಿಗೆ ಒಂದು ವಿಪ್ಪನ್ನು ಜಾರಿಯನ್ನು ಮಾಡ್ತಾರೆ. ಅದು ಪ್ರೊಸೀಜರ್, ಅದು ಎಲೆಕ್ಷನ್ ಪ್ರೊಸೀಜರು, ಪಕ್ಷದ ರಾಷ್ಟ್ರೀಯ ಪಕ್ಷದ ಎಲ್ಲ ಪಕ್ಷದ ಜವಾಬ್ದಾರಿಗಳದು. ರಾಜ್ಯಾಧ್ಯಕ್ಷರಾದವರು ಅದು ಯಾವುದೇ ಪಾರ್ಟಿಗೆ ಹೋಗಿರಲಿ, ಯಾವುದೇ ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ರು ಕೂಡ ಅಲ್ಲಿ ನಮ್ಮ ಪಕ್ಷದ ಚಿಹ್ನೆಯ ಕೆಳಗಡೆ ನಿಂತು ಯಾರ್ಯಾರು ಗೆದ್ದಿದ್ದು ಚುನಾಯಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ವಿಪ್ ಕೊಡುವಂಥದ್ದು ಮತ್ತು ಎಲ್ಲರನ್ನು ಕರೆದು ಸಮಾಲೋಚನೆ ಮಾಡಬೇಕಾದಂಥದ್ದು ಜವಾಬ್ದಾರಿ ಅದು. ಎರಡನೇದಾಗಿ ಯಾರು ಪಕ್ಷದ ಉಚ್ಚಾಟನೆ ಮಾಡಿರ್ತಾರೆ ಅವರನ್ನು ಸೌಜನ್ಯಕ್ಕೆ ಕರೆಯುವಂಥದ್ದು ನಮ್ಮ ಪಕ್ಷದ ತತ್ವ ಸಿದ್ಧಾಂತ. ಅದು ಕರಿಬಾರ್ದು ಅಂತ ಇಲ್ಲವೇ ಇಲ್ಲ, ಮಾತಾಡಿಸ್ಬಾರ್ದು ಅಂತ ಏನಿಲ್ಲ. ಅಲ್ಲಿ ಪಕ್ಷದಲ್ಲಿ ಉಚ್ಚಾಟನೆ ಆಗಿರ್ತಾರಲ್ಲ, ಆದರೆ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರ್ತಾರಲ್ಲ ಅವರು. ಹಾಗಾಗಿ ನಾವು ಗೆಲುವು ಸಾಧಿಸಬೇಕು ಅಂತಾರೆ ಯಾವುದೇ ವೈಮನಸ್ಯಗಳಿದ್ರು ಕೂಡ ಮರೆತು ಅಲ್ಲಿ ನಾವಲ್ಲಿ
ನಮ್ಮ ಪಕ್ಷದಲ್ಲಿ ಚುನಾಯಿತರಾದಂಥವ್ರನ್ನ ಅವರನ್ನ ಆಫರ್ ಮಾಡಬೇಕಾಗಿರುವಂಥದ್ದು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಜವಾಬ್ದಾರಿ. ನೀವು ಯಾರೋ ಒಬ್ಬ ನಿಮ್ಮ ಜೊತೆ ಇರುವಂಥ ಯಾರೋ ಒಬ್ಬ ಅವಿವೇಕಿ ಕೊಟ್ಟಂಥ ಸಲಹೆ ಸೂಚನೆಯನ್ನು ತಗೊಂಡು ರಾಜ್ಯಾಧ್ಯಕ್ಷ ಆದಂಥ ವಿಜಯೇಂದ್ರ ಅವರು ನಮಗೆ ಸಂಬಂಧನೇ ಇಲ್ಲ ಅನ್ನೋ ಭಾವನೆಯಲ್ಲಿ ಕುಳಿತುಕೊಂಡಲ್ಲಿ ನೀವು ನಮ್ಮ ಶತ್ರು ಪಕ್ಷವಾದಂಥ ನಮ್ಮ ರಾಷ್ಟ್ರೀಯ BJP ಪಕ್ಷಕ್ಕೆ ಶತ್ರುವಾಗಿರುವಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಅದು ಆ ಪಕ್ಷಕ್ಕೆಲ್ಲ ಒಳ ಒಪ್ಪಂದ ಮಾಡಿಕೊಂಡು ನೀವು ಓಟನ್ನು ಕಾಸು ಓಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ವಿಜಯೇಂದ್ರ ಅವರಿಗೆ? ನಾನು ನೇರವಾಗಿ ಕೇಳಲಿಕ್ಕೆ ಇಚ್ಛಪಡ್ತೀನಿ ಮಾನ್ಯ ವಿಜಯೇಂದ್ರ ಅವರೇ, ನಿಮಗೆ ಒಂದು ಪತ್ರವನ್ನು ಇವತ್ತು ಬರೆದಿದ್ದೀನಿ ನಾನು ನಿಮಗೆ. ಇವತ್ತು ರಿಜಿಸ್ಟರ್ ಪೋಸ್ಟ್ ಮಾಡಿ ಬಂದು ಇವತ್ತು ಪ್ರೆಸ್ ಮೀಟಾಗಿ ಕುಳಿತುಕೊತೀನಿ ನಾನೊಂದು ಬಾರಿ ಯಾವುದೋ ಒಂದು ವಿಚಾರಕ್ಕೆ ನಿಮಗೆ ನೇರವಾಗಿ ಪತ್ರ ಬರೆದು ನಾನು ಪತ್ರ ತಲುಪಿಲ್ಲ ಅಂತ ಹೇಳಿದ್ರಿ ನೀವು ಅಲ್ಲಿ. ನಂತರ ನಾನೀಗ ಮಾಧ್ಯಮದ ಮುಂದೆ ಬರಲಿಕ್ಕೆ ಕಾರಣ ಏನು ಅಂತಂದರೆ ಬೆಳಗಿಂದ 100 ಕಾಲ್ ಮಾಡಿದ್ದೀನಿ ನಿಮಗೆ, ವಿಜಯೇಂದ್ರ ಅವರಿಗೆ ಮತ್ತು ಅವರ ಅಂಗರಕ್ಷಕರಿಗೆ ಮತ್ತು ಅವ್ರ PA ಗಳಿಗೆ. ಯಾರೂ ಕೂಡ ನನ್ನ ಕಾಲನ್ನು ರಿಸೀವ್ ಮಾಡ್ತಾ ಇಲ್ಲ, ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾನು ನ್ಯಾಯ ಕೇಳ್ತೀನಲ್ಲ, ನ್ಯಾಯ ಬಿಟ್ಟು ಏನು ಕೇಳಲ್ಲ ನಾನು. ನೀವು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರ ಉಸಿರಾಗಿ ನಿಂತಿರೋಂಥವ್ರು, ನೀವು ಜವಾಬ್ದಾರಿ ಇರೋಂಥವ್ರು. ನೀವಲ್ಲಿ ನಮ್ಮ ಪಕ್ಷದಲ್ಲಿ ಚುನಾಯಿತರಾದಂಥ MLAಗಳನ್ನ ಕರೆದು ಮಾತಾಡಿಸ್ಬೇಕನ್ನೋ ಸೌಜನ್ಯ ಇಲ್ಲ ನಿಮಗೆ. ಯಾಕೆ ಸೌಜನ್ಯ ಯಾಕೆ ಕಳ್ಕೊಂಡ್ರಿ ನೀವಲ್ಲಿ? ನೀವೇ ಮುಂದಕ್ಕೆ ನಮ್ಮ ರಾಷ್ಟ್ರೀಯ ಪಕ್ಷ ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿರುವಂಥ ಭಾರತೀಯ ಜನತಾ ಪಕ್ಷನ ಮುಳುಗಿಸ್ಬೇಕು ಅನ್ಕೊಂಡಿದ್ರು, ಇಲ್ಲ ಅಂತಾರೆ ಪೂರ್ತಿ ತೆಗಿಬೇಕು ಅನ್ಕೊಂಡಿದ್ರು ನೀವೇನಾದ್ರು? ಏನೋ DK ಶಿವಕುಮಾರ್ ನಿಮ್ಗೆ ಏನಾರು ಒಳ ಒಪ್ಪಂದ ಏನಾರು ಇದೆಯಾ? ಒಳ ಒಪ್ಪಂದ ಮಾಡ್ಕೊಂಡು ನೀವು ಸ್ವಲ್ಪ ಹಿಂಗೆ ಡಿವೈಡ್ ಮಾಡ್ತಾ ಬಾ, ನಾನು ಹಂಗೆ ಡಿವೈಡ್ ಮಾಡ್ತಾ ಬರ್ತೀನಿ. ಅಕಸ್ಮಾತ್ ಅವ್ರಿಗೆ DK ಶಿವಕುಮಾರ್ಗೆ ಕಾಂಗ್ರೆಸ್ ಬೇಡ, BJPಲಿ ವಿಜಯೇಂದ್ರಗೆ BJPನ ಬೇಡ, ಇಬ್ಬರು ಹೊಸ ಪಕ್ಷ ಕಟ್ಕೊಂಡು ಅಧಿಕಾರ ತರಬೇಕಂತ ಏನಾರ ಪ್ಲಾನ್ ಏನಾರು ಇತ್ತು, ದಯಮಾಡಿ ಇವತ್ತು ನೀವು ನನ್ನ ಪ್ರಶ್ನೆಗೆ ಮಾಧ್ಯಮದಲ್ಲಿ ಉತ್ತರವನ್ನು ಕೊಡಿ. ನೀವಲ್ಲಿ ನೀವೇನಾದರೂ ಆದಿರೋಗ ಬೀದಿರೋಗ ನಾವ್ಯಾಕೆ ಉತ್ತರ ಕೊಡಬೇಕು ಅಂತಾರೆ, ನಾನು ಆದಿಗೆ ಬೀದಿ ಹತ್ತ ನಿಲ್ಲಿಸ್ತೀನಿ ನಿಮ್ಮನ್ನ ವಿಜಯೇಂದ್ರ ಅವರೇ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ದವರೇ ಕೆಲವು ಪಾಯಿಂಟ್ ಹೇಳ್ತಾರಂತೆ, ಯಾರೋ ಒಬ್ಬ ಮಹಾನ್ ನಾಯಕ, ಇಲ್ಲ ನಮ್ಮ ಹಾಸನದ ಒಬ್ಬ ನಾಯಕ ನಿಮ್ಮ ಜೊತೆ ಸೇರ್ಕೊಬಿಟ್ಟವನಲ್ಲ. ನಾನು ಉತ್ತರ ಕೊಡಲ್ಲ ರೀ, ನಮ್ಮ ಕಾರ್ಯಕರ್ತರು ಉತ್ತರ ಕೊಡ್ತಾರಂತೆ ಕೆಲವು ಕಜ್ಜಿ ನಾಯಿಗಳು ಕಳಿಸ್ಬಿಟ್ಟು ಮಾತಾಡಿಸ್ತಾನೆ. ಆ ಥರ ನೀವು ನನ್ನ ಪ್ರಶ್ನೆಗೆ ಉತ್ತರ ನೀವು ಕೊಡ್ದವ್ರೆ ನಿಮ್ಮನ್ನು ರೋಡ್ವೇ ನಿಲ್ಲಿಸ್ಕೊಂಡು ಮಾತಾಡ್ಸೋ ಪರಿಸ್ಥಿತಿ ಬರ್ತಾರೆ. ಅತಿ ಶೀಘ್ರದಲ್ಲಿ ತಗೊಂಡ್ಬರ್ತೀನಿ ನಾನು ನಿಮಗೆ. ನನಗೆ ನನ್ನ ಪಕ್ಷ ಮುಖ್ಯ. ನನಗೀಗ ನೀವು ಅನ್ಕೊಂಡಿರ್ಬೋದು ನಾನು ರಾಜಕೀಯದಿಂದ ದೂರ ಆಗಿಲ್ಲ, ನಾನು ನಿರಂತರವಾಗಿದ್ದೀನಿ. ಏನೇನು ವಿದ್ಯೆಗಳು ಮಾಡಬೇಕೋ, ಏನೇನು ಕೆಲಸಗಳು ಮಾಡಬೇಕೋ ಅದನ್ನೆಲ್ಲ ಪ್ರಕ್ರಿಯೆ ಮಾಡಿದ್ಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ ನಾನೀಗ. ಇವತ್ತು ನಾನು ರಾಷ್ಟ್ರೀಯ ನಾಯಕರು ಕೂಡ ಉತ್ತರವನ್ನು ಕೊಡುವಂಥ ಸಂದರ್ಭ ಸನ್ನಿವೇಶ ಬಂದಿದೆ ಅಲ್ಲಿ. ಇವತ್ತು ತಮಗೊಂದು ಪತ್ರವನ್ನು ಬರೆದಿದ್ದೀನಿ ನಾನು ಮಾನ್ಯ ವಿಜಯೇಂದ್ರ ಅವರೇ. ನೀವು ನಮ್ಮ ಶಾಸಕರನ್ನು ಯಾಕೆ ನಮ್ಮಿಂದ ಕಳ್ಕೊತಾ ಇದ್ದೀರಾ ನೀವಲ್ಲಿ? ಯಾಕೆ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೋತಾ ಇಲ್ಲ ನೀವಲ್ಲಿ? ನೀವು ವಿಪ್ ಜಾರಿ ಮಾಡಿದ ಮೇಲೆ ಅಲ್ಲಿ ಯಾಕೆ ವಿಪ್ಪನ್ನು ಉಲ್ಲಂಘನೆ ಮಾಡಿ ನೀವು ಅವರು ಓಟನ್ನು ಹಾಕಿದ್ದಾರೆ ಅಂತಂತೇಳಿ ಒಂದು ಸಲ ವಿಮರ್ಶೆ ಮಾಡ್ಕೋತಾ ಇದ್ದೀರಾ ನೀವು? ಹಲವಾರು ಹಗರಣಗಳು ಬಂದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಢ ಹಗರಣ ಆಗಿರ್ಬೋದು, ಹಲವಾರು ಹಗರಣಗಳನ್ನು ಜನಗಳು ಶೋ ಅಪ್ ಮಾಡೋದು, ರ್ಯಾಲಿ ಕಳಿಸೋದು, ಮುಂದೆ ಡೊಳ್ ಕುಣಿತ ಹಾಕ್ಬಿಟ್ಟು ಡೊಳ್ ಕುಣಿತ ಮಾಡಿಬಿಟ್ಟದ್ದು ಲಾಸ್ಟ್ ಅಲ್ಲಿಗೆ ಆ ಕೇಸನ್ನು ಎಲ್ಲಿ ತಾಳಿಸೋ ಮುಗಿಸಿ ಆಗೋಯ್ತದು. ಸರಿಯಾದ ರೀತಿಯ ಕಾನೂನು ಚೌಕಟ್ಟು ಹೋರಾಟ ಮಾಡಿದರೆ ಇವತ್ತು ಸರ್ಕಾರ ಪತನ ಆಗಿ ಎಷ್ಟೋ ದಿವಸಗಳಾಗೋಗಿರೋದಲ್ಲಿ. ಸರಿಯಾದ CBI ನಂಬರ್ ಅಡ್ವೊಕೇಟ್ ಹಾಕಲಿಲ್ಲ ಇವರು, ನಮಗೆ ಬೇಕಾದಂಥ ಕೆಲಸಗಳು ಮಾಡಲಿಲ್ಲ ಅಲ್ಲಿ, ಕಾನೂನು ಚೌಕಟ್ಟು ಕೆಲಸ ಮಾಡಲಿಲ್ಲ ಅಲ್ಲಿ. ಅದೇ ಕಾಂಗ್ರೆಸ್ನವರು ಯಾರ್ಯಾರೊಬ್ಬನ ತೆಗಿಬೇಕು ಅಂತ ಅಂದರೆ ಅಡ್ವೊಕೇಟ್ ಜನರಲ್ನ ಕಳಿಸ್ತಾರೆ ಕೋರ್ಟ್ಗೆ, ಅವ್ರ ಜೊತೆ 100 ಜನ ಅಡ್ವೊಕೇಟ್ ಬಂದು ನಿಂತ್ಕೋತಾರೆ ಕೋರ್ಟ್ನಲ್ಲಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಅವರ ನಿಮ್ಮ ಕಾರ್ಯವೈಖರಿ ಎಲ್ಲಿ ಹೋಯಿತು? ಕಾರಣ ಏನು? ನಿಮ್ಮಲ್ಲಿ ಏನಾದ್ರು ವೈಮನಸ್ಯ ಇದ್ರೆ, ನಮ್ಮ ಪಾರ್ಟಿ ಮೇಲೆ ವೈಮನಸ್ಯ ಇದ್ರೆ, ನಾನು ಒಬ್ಬರ ಮೇಲೆ ಇಂಡಿವಿಜುವಲ್ ಆಗಿ ಹೇಳ್ತಾ ಇಲ್ಲ, ದಯಮಾಡಿ ತಾವೇ ನಗುನಗ್ತಾ ರಾಜೀನಾಮೆಯನ್ನು ಕೊಟ್ಟು ಬೇರೆಯವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷ ನಡೆಸೋಕೆ ಅವಕಾಶವನ್ನು ಕೊಡಿ. ಮತ್ತೊಂದು ಪ್ರಕ್ರಿಯೆ ಏನು ಅಂತ ಅಂದರೆ, ನಾವು ಚುನಾವಣೆಗೆ ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸ್ತಾ ಇದ್ದೀವಿ. ಅಲ್ಲಿ ನಾವು ಮತವನ್ನು ಕೇಳೋದು ತಪ್ಪೇನಿಲ್ಲ. ಅಲ್ಲಿ ನಾವಲ್ಲಿ ಕಾಂಗ್ರೆಸ್ನವ್ರನ್ನ ಕೇಳ್ಬೋದು, JDSನವ್ರನ್ನ ಕೇಳ್ಬೋದು, BJPನ ಕೇಳ್ಬೋದು. ಅದು ನನಗೆ ಮತದಾನದ ಹಕ್ಕು. ನಾವು ಕ್ಯಾಂಡಿಡೇಟ್ ಆಗ್ತಾ ಇದ್ದೀವಿ, ನಮಗೆ ಮತ ಹಾಕಿ ಅಂತ ಕೇಳೋದು. ಕಾಂಗ್ರೆಸ್ನವ್ರಿಗೆ ಕೇಳ್ತಾರೆ, JDS ಕೇಳಿದ್ರೆ, BJP ಕೇಳ್ತಾರೆ. ನಮ್ಮ BJPಯವರು ಕಾಂಗ್ರೆಸ್ನವ್ರಿಗೆ ಕೇಳುವಂಥ ಸೌಜನ್ಯದ ಕರ್ತವ್ಯ ಇರ್ತದೆ ಅಲ್ಲಿ. ಭಾಳ ಪ್ರಮುಖವಾಗಿ ನಿನ್ನೆ ನಾವೆಲ್ಲ ನೋಡ್ದು, ತಮ್ಮ ಮಾಧ್ಯಮ ಎಲ್ಲ ಮಾಧ್ಯಮದಲ್ಲಿ ಕೂಡ ಟೆಲಿಕಾಸ್ಟ್ ಆಯಿತು. ನೀವು ಕೇಳ್ಬೋದು, ಏನು ಯಾರು ಮಾತನಾಡ್ತಲ್ಲ ಚುನಾವಣೆ ಬಗ್ಗೆ, ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಅಂತೇಳಿ. ಯಾಕಂದ್ರೆ ನಾವೆಲ್ಲ ಪಕ್ಷದಲ್ಲಿ ಟಿಕೆಟ್ ತಗೊಂಡು ನಿಂತು ನೊಂದು ಸೋತು ಮೂಲೆ ಕುಂತಿಲ್ಲ. ನಾವು ಯಾರಿಗೆ ಪಕ್ಷದ ಜವಾಬ್ದಾರಿಯನ್ನು ಒತ್ಕೊಂಡು ನಾವು ಮಾಡೋಂಥ ಕೆಲಸನ ಪ್ರಾಮಾಣಿಕ ಮಾಡ್ತಾ ಇದ್ದೀವಿ. ಯಾರೋ ಕೆಲವು ಹಲ್ಚಲ್ಗಳು, ಕೆಲವು ಯಾರೋ ಈ ಬೇರೆ ಬೇರೆ
ಕ್ಯಾಟಗರಿ ಜನಗಳು ನಮ್ಮ ವಿರುದ್ಧ ಮಾತಾಡ್ತಾರೆ, ನಮ್ಗೆ ಯಾವುದೋ ಪಕ್ಷದ ಜವಾಬ್ದಾರಿ ಕೊಟ್ಟಿಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದಲ್ಲಿ. ಆ ರಾಷ್ಟ್ರದಲ್ಲಿ ನಮ್ಗೆ ಯಾವ ಜವಾಬ್ದಾರಿ ಇದೆಯೋ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ ಪಕ್ಷದಲ್ಲಿ. ನಮ್ಮ ಪಕ್ಷದಲ್ಲಿ ರಾಷ್ಟ್ರೀಯ ನಾಯಕರ ಮನಸ್ಸಲ್ಲಿದ್ದರೆ ಅದು ದೊಡ್ಡ ಸರ್ಟಿಫಿಕೇಟ್ ನಮಗೆ. ಅದು ಭಾಳ ಪ್ರಮುಖವಾಗಿ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿದ್ದಾಗ ಪಕ್ಷದ ಎಲ್ಲ ಪ್ರಮುಖರನ್ನು ಕರೆದು ಚರ್ಚೆಯನ್ನು ಮಾಡಿ ಅಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ, ಯಾವುದೇ ವೈಮನಸ್ಸಿದ್ರು ಕೂಡ ಅದನ್ನು ಬದಿಗೊತ್ತಿ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನು ಗೆಲ್ಲಿಸ್ಕೋಬೇಕನ್ನೋದು ಜವಾಬ್ದಾರಿ. ಅದು ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದರೆ, ಇದು ಹಾಸನ ಜಿಲ್ಲೆಗೇನೋ ಕೆಲವು ಜಿಲ್ಲೆಗಳಿಗೆ ಕೆಲವು ಲೀಡರ್ಗಳಿಗೆ JDS ಪಕ್ಷ ಬೇಡವಾಗಿರ್ಬೋದು ನಮ್ಮ ಪಕ್ಷದಲ್ಲಿ. ಆದರೆ ಹೈಕಮಾಂಡ್ ತೀರ್ಮಾನ ಮಾಡಿ ಅವ್ರನ್ನ ಮೈತ್ರಿ ತಗೊಂಡಾಗ, JDS ಪಕ್ಷದ ಮೈತ್ರಿಯನ್ನು ತಗೊಂಡಾಗ ನಾವು ಗೌರವಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆಗ ನಾವು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ಅದು. ಈ ರಾಜ್ಯದಲ್ಲಿ JDS ಪಕ್ಷಕ್ಕೆ ಯಾರು ಕಡು ಒಯ್ದಿದ್ದಾರೆ ಅಂತಾರೋ ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಅವತ್ತಿನ ಅನ್ಕೋತಾ ಇದ್ದೀವಿ. ಅದು ಸತ್ಯನೇ ಅದು. ಆದ್ರೆ ನಾನು ನನ್ನ ಪಕ್ಷದ ನಾಯಕರಿಗೆ, ಪಕ್ಷದ ತತ್ವ ಸಿದ್ಧಾಂತಕ್ಕೆ ತಲೆಬಾಗಿ ನಾನು ಎಲ್ಲ ಪೌರುಷವನ್ನು, ರೋಷವನ್ನು ಬಿಟ್ಟು ನಾನಲ್ಲಿ ತಟಸ್ಥವಾಗಿ ನಿಂತಿದ್ದೀವಿ ನಾವಲ್ಲಿ. ಕಾರಣ ಯಾಕೆ ಅಂತಂದರೆ, ನಮಗೆ ಒಂದು ಸರ್ಕಲ್ ಇದೆ. ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸರ್ಕಲ್ ಇದೆ, ನಾವು ದಾಟಂಗಿಲ್ಲ. ನಾವಲ್ಲಿ ಕಾನೂನು ಪ್ರಕ್ರಿಯೆ ಏನೇ ಇದ್ರೂ ಕೂಡ ಕಾನೂನು ಚೌಕಟ್ಟು ಹೋರಾಟ ಮಾಡಬೇಕಲ್ಲಿ ಪಕ್ಷದ ಚೌಕಟ್ಟು ವಿರುದ್ಧವಾಗಿ ಹೋಗಬಾರ್ದು ಅಂತ ಯಾವಾಗ ನನಗೆ ಹೈಕಮಾಂಡ್ ಸೂಚನೆಯನ್ನು ಕೊಡ್ತು, JDS ಪಕ್ಷದ ಜೊತೆ ನಾವು ಈ ಮೈತ್ರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಇರುವಂಥ ಪ್ರಕರಣ ಆಗಿರ್ಬೋದು, ಬೇರೆ ಯಾವುದೇ ಪ್ರಕರಣವನ್ನು ಮೂವ್ ಮಾಡಬಾರ್ದು ಅಂತ ಸೂಚನೆಯನ್ನು ಕೊಟ್ಟಾಗ ನಾವು ತಟಸ್ಥವಾಗಿದ್ದೀವಿ. ನಾವಲ್ಲಿ ಇವತ್ತು ನೀವೆಲ್ಲ ನೋಡಿರ್ಬೋದು, ಜೀವರಾಜ್ ಅವ್ರ ಪ್ರಕರಣ ನೆಕ್ಸ್ಟ್ ಮುಂದಿನ ತಿಂಗಳಿದೆ. ಈಗ ಅದು ಡಿಸ್ಪೋಸ್ ಆಗ್ತದೆ. ಅಲ್ಲಿ ಅದೃಷ್ಟ ಅದು MLA ಆದರೂ ಆಗ್ಬೋದು. ಇದೊಂದು ಅದಕ್ಕಿಂತ ಮೊದಲು ನಾನು MLA ಆಗೋಂಥ ಅವಕಾಶ ನನಗೆ ಸಿಕ್ಕಿತ್ತು. ನನಗೆ ಜೀವರಾಜ್ಗಿಂತಲೂ ಭಾಳ ಪ್ರಮುಖವಾದಂಥ ಕೇಸ್ ನಮ್ಮದಲ್ಲಿ. ಆದರೆ ನನಗೆ ಹೈಕಮಾಂಡ್ ಒಂದೇ ಒಂದು ಸೂಚನೆ ಕೊಟ್ಟಿದ್ದು, ನೀವು ಕೇಸ್ ಮೂವ್ ಮಾಡಬಾರ್ದು, ನೀವು ಅಪ್ಲಿಕೇಶನ್ ಹಾಕಬಾರ್ದು, ನಾವು 7 ಗಂಟೆ ಡೈರೆಕ್ಷನ್ ವೆಯ್ಟ್ ಮಾಡಬೇಕು ಅಂತಾರೆ. ನಾವು ತಟಸ್ಥದ. ಇವತ್ತು ನಾನು ಒಬ್ಬ ಏಕಾಂಗಿಯಾಗಿ ಉಳಿದಿದ್ದೀನಿ. ನಾನು ಇವತ್ತು ಜನಗಳ ಕಣ್ಣಿಗೆ ದೇವೇಗೌಡರು ರೇವಣ್ಣವ್ರ ಕುಟುಂಬ ಅಷ್ಟು ಹೋರಾಟ ಮಾಡಿದಂಥವ್ರು ಏನೋ ಕಮಿಟ್ಮೆಂಟ್ ಮಾಡಿ ಸುಮ್ಮನಾಗ್ಬಿಟ್ರು ಅಂತ ಅಂದರು. ನೀವು ನೋಡ್ಬೋದು, SLP ಸಿವಿಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೇಸಲ್ಲಿ ಸಿವಿಲ್ ಅಪೀಲ್ ನಂಬರ್ 5713 ಮತ್ತು 5871 ಆಫ್ 2023 ಪ್ರಕರಣದಲ್ಲಿ ಇನ್ನೂ ಟಿಲ್ ಟುಡೇ ಕೇಸ್ ಪೆಂಡಿಂಗ್ ಇದೆ. ಅಲ್ಲಿ ನಾನು ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನನಗಿಂತ ಕಡುವೇರಿಗಳು ಯಾರೂ ಇಲ್ಲ ದೇವೇಗೌಡ ಕುಟುಂಬಕ್ಕೆ, ರೇವಣ್ಣ ಕುಟುಂಬಕ್ಕೆ. ಯಾಕೆ ದೇವೇಗೌಡರು ಯಾಕೆ ಹೇಳ್ತೀನಿ ಅಂತಂದರೆ, ಅದು ಜಾತ್ಯತೀತ ಜನತಾದಳದ ಪರಮೋಚ್ಚ ನಾಯಕರು, ಆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಆ ಪಕ್ಷದ ಸಂಸ್ಥಾಪಕರವರಲ್ಲಿ. ಅವರನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಕರ್ಕೊಂಡಾಗ, ಮೈತ್ರಿ ಮಾಡಿಕೊಂಡಾಗ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾದಂಥದ್ದು ಒಬ್ಬ ಕೆಳಮಟ್ಟದ ಕಾರ್ಯಕರ್ತನಿಂದ ಹಿಡಿದು ಮೇಲ್ಮಟ್ಟದ ಕಾರ್ಯಕರ್ತನ ಕೂಡ ಅದು ಜವಾಬ್ದಾರಿ. ಅದು ನಾಳೆ ದಿವಸ ನೀವು ಇದೇ ರೀತಿ ಮುಂದುವರೆದ್ರೆ ಭಾಳ ದೊಡ್ಡ ಮಟ್ಟಕ್ಕೆ ಕಾರ್ಯಕರ್ತರಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. ನೀವಲ್ಲಿ ಈಗಾಗಲೇ ಕೋಟ್ಯಾಂತರ ಜನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿ ದುಡಿದು ಇವತ್ತು ಮೂಲೆ ಸೇರಿದ್ದಾರೆ. ನೀವು ವಿಜಯೇಂದ್ರ ಅವ್ರು ಬಂದ ಮೇಲೆ ಎಷ್ಟೋ ಜನ ಸೀನಿಯರ್ಗಳು ಭಾರತೀಯ ಜನತಾ ಪಕ್ಷವನ್ನೇ ಉಸಿರು ಅಂತೇಳಿ ಒಂದು ಪಂಚೆ, ಒಂದು ಜುಬ್ಬ ಹಾಕೊಂಡು ಬಸ್ಸಲ್ಲಿ ಬಂದು ಸಂಘಟನೆ ಮಾಡಿದಂಥ ಪ್ರಮುಖ ನಾಯಕರುಗಳು ಇವತ್ತು ಯಾರನ್ನೂ ಕರೀತಾ ಇಲ್ಲ. ಇವತ್ತು ನಿಮಗೆ ರೇಂಜ್ ರೋವರು, ಏರ್ ಚಾಪರ್ಗಳು, ಪ್ರೈವೇಟ್ ಜೆಟ್ಗಳು ಬರೋ ಅಂಥವ್ರು ನಿಮಗೆ ನಿಮ್ಮ ಅಕ್ಕಪಕ್ಕ ಇರಬೇಕಾ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ರು. ಅಲ್ಲಿ ನೀವು ಅನ್ಕೊಂಡಿರ್ಬೋದು, ದುಡ್ಡಿರೋರನ್ನೇ ಕರ್ಕೊಂಡ್ಬಂದ್ರೆ ಪಕ್ಷ ಕಟ್ಬೋದು, ದುಡ್ಡಿರೋರೇ ಜೊತೆಲಿದ್ರೆ ಪಕ್ಷ ಕಟ್ಬೋದು ಅಂತದ್ದು. ವಿಜಯ ಮಲ್ಯ ಮಂತ್ರಿ ಆಗಲೇ ಇಲ್ಲ, ಅಶೋಕ್ ಕೇಣಿ ಮಂತ್ರಿ ಆಗಲೇ ಇಲ್ಲ. ನಾನು ಕೆಲವ್ರನ್ನೆಲ್ಲ ಉದಾಹರಣೆಗಳನ್ನ ಕೊಡ್ತೀನಿ. ಅಲ್ಲಿ ನಮ್ಮ ಪಕ್ಷ ಯಾವ ಮಟ್ಟಕ್ಕಿದೆ ಅಂತ ಅಂದರೆ, ಅತಿ ಹಿಂದುಳಿದಂಥ ಅತಿ ಕೊನೆಯ ಕಟ್ಟಕಡೆಯ ವ್ಯಕ್ತಿಯಾದಂಥವ್ರನ್ನ ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿ, ಅಂದರೆ ಪಕ್ಷದಲ್ಲಿ ಅಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಮ್ಮ ದೇಶದ ಪ್ರೆಸಿಡೆಂಟ್ ಆಗಿ ಮಾಡಿದೆ ನಮ್ಮ ಪಕ್ಷ. ಇವತ್ತು ನಮಗೆ ವ್ಯಕ್ತಿಯ ನಡೆ ನುಡಿ ಗುಣದ ಮೇಲೆ ಗೌರವ ಇದು ಭಾರತೀಯ ಜನತಾ ಪಕ್ಷಕ್ಕೆ, ದುಡ್ಡಿಗೆ ಅಲ್ಲ. ಆರ್ ಅಶೋಕ್ ಅವರು ಮೈಕ್ ಹಿಡಿದಾಗ ನೂರಾರು ರೀತಿ ಉತ್ತರವನ್ನು ಕೊಡ್ತಾರೆ. ನಾನು ಅಶೋಕ್ ಅವ್ರಿಗೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ, ನಾಯಕರೇ, ನೀವೊಬ್ಬ ವಿರೋಧ ಪಕ್ಷ ನಾಯಕರಾಗಿ ನೀವು ಮುಖ್ಯಮಂತ್ರಿಗೆ ಸರಿಸಮಾನವಾಗಿ ನಿಲ್ಲಬೇಕಾದಂಥವ್ರು, ನಿಮ್ಮಲ್ಲಿ ಯಾಕೆ ಶಾಸಕರನ್ನ ಹಿಡಿತದಲ್ಲಿ ತಗೊಳಕ್ಕಾಗ್ತಾ ಇಲ್ಲ? ನಿಮ್ಮಲ್ಲಿ ಆಗ್ತಿರೋ ವೈಫಲ್ಯಗಳಾದ್ರೂ ಏನು? ಒಂದಿನಾದ್ರೂ ಕೂಡ ನೀವಲ್ಲಿ ಎಲ್ಲ ರಾಜ್ಯದ ಪ್ರತಿಯೊಬ್ಬ ನಾಯಕರುಗಳನ್ನ, ಡಿಫಿಡೆಡ್ ಕ್ಯಾಂಡಿಡೇಟ್ ಆಗಿರ್ಬೋದು, ಗೆದ್ದಿರೋಂಥ MLAಗಳಾಗಿರ್ಬೋದು, ಕರೆದು ನೀವು ಅವ್ರ ಸೌಜನ್ಯಕರ ಮಾತನಾಡಿದ್ದೀರ? ನೀವು ಅವರ ಕಷ್ಟ ಸುಖಗಳನ್ನ ಕೇಳಿದಿರ? ನೀವಲ್ಲಿ MLA ಆಗಿರ್ಬೋದು, ಸೋತಿರ್ಬೋದು, ಅವರಲ್ಲಿ
MLA ಭಾರತೀಯ ಜನತಾ ಪಕ್ಷದಲ್ಲಿ ಗೆದ್ದಿರೋನಿಗೆ ಸರ್ಕಾರದಿಂದ ಫಂಡ್ ಬರ್ತದೆ, ಕೆಲಸ ಮಾಡಿಸ್ತಾನೆ. ಸೋತಿರೋನಿಗೆ ಬಂದಿರೋಂಥ ಫಂಡನ್ನ ಸಮಭಾಗವಾಗಿ ಹಂಚಬೇಕು, ಕೆಲಸ ಮಾಡಬೇಕು ಅಂತ ಕೇಳೋ ತಾಕತ್ತು, ಅಧಿಕಾರ ಸೋತಿರೋಂಥ ಕ್ಯಾಂಡಿಡೇಟ್ಗೆ ಇರ್ತಾರೆ. ಇದು ರಾಷ್ಟ್ರೀಯ ಪಕ್ಷದ ಗತ್ತಿದು. ನೀವು ಯಾವತ್ತರ ಒಬ್ಬ ಸೋತ್ರ ಕ್ಯಾಂಡಿಡೇಟ್ ಮೀಟಿಂಗ್ ಕರೆದಿದ್ದೀರಾ ನೀವು ರಾಷ್ಟ್ರೀಯ ಪಕ್ಷದಲ್ಲಿ? ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಂದು ಪಕ್ಕದಲ್ಲಿ ಕೂರಿಸ್ಕೊತಾರೆ, ಬನ್ನಿ ಪಕ್ಕದಲ್ಲಿ ಕುಂತ್ಕೊಳ್ಳಿ ಅಂತಿಲ್ಲ ಚುನಾವಣೆ ಸಂದರ್ಭದಲ್ಲಿ. ನಾವು ಸೋತ ನಂತರ ನಮಗೆ ಸಾಂತ್ವನ ಹೇಳ್ತಾರೆ. ದೇಣಿಗೆ ಕರೆಸಿ ನಮಗೆ ಪೂರಕವಾದಂಥ ಮಾಹಿತಿಗಳನ್ನು ಕೊಡ್ತಾರೆ. ಅಲ್ಲಿ ನೀವು ಒಂದಿಲ್ಲಾರು ನಿಮ್ಮ ಸೌಜನ್ಯಕಾರ ಕೊಡೋದು ಕೊಟ್ಟು ಮಾತು ನಡ್ಕೋತಾ ಇದ್ದೀರಾ ನೀವಲ್ಲಿ. ಇವತ್ತು ಹಲವಾರು ಮಾಧ್ಯಮದಲ್ಲಿ ಬರ್ತಾ ಇದೆ, ಹಾಸನದಲ್ಲೂ ಕೂಡ ಇಬ್ಬರು ಕ್ರಾಸ್ ವೋಟ್ ಮಾಡಿದ್ದಾರೆ. ತನಿಖೆ ಆಗ್ತದೆ, ತನಿಖೆ ಆಗ್ಬೇಕದು ಪಕ್ಷದ ಚೌಕಟ್ಟಿನಲ್ಲಿ. ಅದು ನಮ್ಮ ಪಕ್ಷದ ಆಯ್ಕಟ್ಟು. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಯಾವ ವೋಟ್ ಮಾಡಿದಾರೆ ಅಂತೆಲ್ಲ ಸೀರಿಯಲ್ ನಂಬರ್ ಸಹ ಸಿಗ್ತದೆ. ಯಾರು ಟಿಕ್ ಮಾಡಿದ್ರೆ ಅಂತ ಅದು ಸಿಗ್ತದೆ. ಆಲ್ರೆಡಿ ನಮಗೆಲ್ಲ ಕೆಲವು ಮಾಹಿತಿ ಬಂದಿದೆ ಅಲ್ಲಿ. ಅದು ಯಾಕೆ ಕ್ರಾಸ್ ವೋಟ್ ಮಾಡಿದ್ರೆ ಅಂತ ಅದನ್ನ ವಿಚಾರಣೆ ಮಾಡ್ತಾರೆ. ಪಕ್ಷದ ಚೌಕಟ್ಟಲ್ಲಿ ವಿಚಾರಣೆ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕಾಗ್ತದೆ ಅಲ್ಲಿ. ನಾನು ಒಂದು ಹೇಳ್ದಂತ ಅಂದಲ್ಲಿ ಕ್ರಾಸ್ ವೋಟ್ ಮಾಡಿದಾಗೆಲ್ಲ ಕ್ರಮ ತಗೊಳಕ್ ಹೋದ್ರೆ ನೀವಲ್ಲಿ ಅವ್ರ ಕಷ್ಟ ಸುಖನೇ ಕೇಳ್ದೆ ಹೋದ್ನ ನೀವಲ್ಲಿ ಇದು ಬದರೆಲ್ಲ ಕ್ರಾಸ್ ವೋಟ್ ಮಾಡ್ತಾರೆ. ಆಗ ನೆಕ್ಸ್ಟ್ ಜವಾಬ್ದಾರಿ ಅಲ್ವಾ, ಪಕ್ಷದ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಅಲ್ವಾ. ಇವತ್ತು ಯಾರೋ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋಂಥವ್ರು, ಲ್ಯಾಂಡ್ ಮಾಫಿಯಾ ಮಾಡೋಂಥವ್ರನ್ನೆಲ್ಲ ಜೊತೆಗೆ ಹಾಕೊಂಡು ನೀವಲ್ಲಿ ಯಾವುದೋ ಒಂದು ಜಿಲ್ಲೆ ದರೋಡೆ ಮಾಡ್ತಿದ್ದಂತ ಇಡೀ ರಾಜ್ಯ ದರೋಡೆ ಮಾಡೋಕ್ಕೆ ಮೂಲೆಯಲ್ಲಿ ಹಬ್ಬಿಸ್ತಾ ಇದ್ದೀರಾ ಅಂತ ಅಂದರೆ ನೀವು ಕಾಂಗ್ರೆಸ್ಸನ್ನು ಕಟ್ಟಾಕೋದಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ ನಿಮಗೆ? ಅಲ್ಲಿ 2028 ಇಸ್ವಿಗೆ ನಾವು ಒಂದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗ್ತದಾ? ಎಲ್ಲ ಒಂದು ಕಡೆ ನಿಮ್ಮಲ್ಲಿ ಕಮಿಟ್ಮೆಂಟ್ ಏನಂತ ಅಂದರೆ ಅಧಿಕಾರ ಇದ್ದ ಜೊತೆ ಕಮಿಟ್ಮೆಂಟ್ ಮಾಡ್ಕೋಬೇಕು, ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೋಬೇಕನ್ನೋ ಮಟ್ಟದಲ್ಲಿ ನೀವು ಇದ್ದೀರಾ ಅಲ್ಲಿ. ಇದಕ್ಕೆ ಪಕ್ಷ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ನಾನಿವತ್ತು ವಿಜಯೇಂದ್ರ ಅವ್ರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. ನನ್ನಲ್ಲಿ ಸಂಜೆ ಒಳಗಾಗಿ ನನ್ನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಸಂಘಟನಾ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಕೂಡಲೇ ವಿಜಯೇಂದ್ರ ಮತ್ತು ಅಶೋಕ್ ಅವರು ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾನು